ಸಮಾಜದಲ್ಲಿ ಮಹಿಳೆಯರಿಗೆ ಎಲ್ಲಾ ಕ್ಷೇತ್ರದಲ್ಲೂ ಸಮಾನತೆ ಇರಬೇಕು. ಆದರೆ ಅಲ್ಲೊಬ್ಳು ಕಿಲೇಡಿ ರೌಡಿಸಂನಲ್ಲೂ ಕೂಡ ಸಮಾನತೆ ಪಡೆದಿದ್ಲು. ದೆಹಲಿಯ ಕುಖ್ಯಾತ ಲೇಡಿ ಡಾನ್ ಅಪಖ್ಯಾತಿ ಹೊಂದಿದ್ದ ಝೋಯಾ ಖಾನ್ ಸದ್ಯ 1 ಕೋಟಿ ಮೌಲ್ಯದ ಹೆರಾಯಿನ್ ಜೊತೆ ಲಾಕ್ ಆಗಿದ್ದಾಳೆ. ಅನೇಕ ವರ್ಷದಿಂದ ತಲೆಮರೆಸಿಕೊಂಡಿದ್ದ ನಟೋರಿಯಸ್ ಗ್ಯಾಂಗ್ಸ್ಟರ್ ಹಸೀಂ ಬಾಬಾನ ಪತ್ನಿ ಝೋಯಾ ಖಾನ್ ಅರೆಸ್ಟ್ ಆಗಿದ್ದು ಈಕೆಯ ಕ್ರೈಮ್ ಡೈರಿ ರೋಚಕವಾಗಿದೆ. ಅಂತಿಂತ ಹೆಣ್ಣು ಇವಳಲ್ಲ, ಇವಳಂತ ಹೆಣ್ಣು ಇರೋಕೆ ಸಾಧ್ಯವೇ ಇಲ್ಲ. ಬಾಲಿವುಡ್ನ ಹೀರೋಯಿನ್ಗಳನ್ನು ಮೀರಿಸುವಂತಿರುವ ಈ ಬ್ಯೂಟಿ ಲೇಡಿ ಸಾಮಾನ್ಯದವಳಲ್ಲ. ಈಕೆಯನ್ನ ದೆಹಲಿಯಲ್ಲಿ ಬೇರೆಯದ್ದೇ ಹೆಸರಲ್ಲಿ ಕರೀತಾರೆ. ಅದೇನು ಅಂತ ಗೊತ್ತಾ? ಕೇಳಿದ್ರೆ ಶಾಕ್ ಆಗ್ತೀರಾ. ಈ ಐನಾತಿ ಲೇಡಿಯ ಹೆಸರು ಝೋಯಾ ಖಾನ್. ದೆಹಲಿಯಲ್ಲಿ ಲೇಡಿ ಡಾನ್ ಅಂತ ಈಕೆ ಕುಖ್ಯಾತಿ ಪಡೆದಿದ್ದಾಳೆ. ಹಲವು ವರ್ಷಗಳಿಂದ ಪೊಲೀಸರಿಗೆ ಚಳ್ಳೆ ಹಣ್ಣು ತಿರುಸ್ತಿದ್ದ ಈ ಲೇಡಿ ಡಾನ್ ಕೊನೆಗೂ ದೆಹಲಿ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾಳೆ. ಕಿಲೇಡಿಯದ್ದು ಹೈಫೈ ಲೈಫು, ಮಾದಕ ಮಾಫಿಯಾ ನಂಟು. ನಟೋರಿಯಸ್ ಝೋಯಾ ಖಾನ್ ಸಿಕ್ಕಿ ಬಿದ್ದಿದ್ದೇ ರೋಚಕ. ದೇಶದಾದ್ಯಂತ ಭಾರಿ ಸಂಚಲನ ಸೃಷ್ಟಿಸಿರುವ ಈ ಝೋಯಾ ಖಾನ್ ಬೇರೆ ಯಾರೂ ಅಲ್ಲ, ನಟೋರಿಯಸ್ ಗ್ಯಾಂಗ್ಸ್ಟರ್ ಹಶೀಂ ಬಾಬಾನ 3ನೇ ಪತ್ನಿ. 270 ಗ್ರಾಂ ಮಾದಕ ವಸ್ತು ಇಟ್ಕೊಂಡ ಆರೋಪದ ಮೇಲೆ ಲೇಡಿ ಡಾನ್ಗೆ ಪೊಲೀಸರು ಕೋಳ ಹಾಕಿದ್ದಾರೆ. ಆಕೆಯ ಬಳಿ ಇದ್ದ ಡ್ರಗ್ಸ್ ನ ಒಟ್ಟು ಮೌಲ್ಯ ಬರೋಬ್ಬರಿ 1 ಕೋಟಿಗೂ ಅಧಿಕ ಅಂತ ಹೇಳಲಾಗಿದೆ. ಈಕೆಗಾಗಿ ತುಂಬಾ ವರ್ಷಗಳಿಂದ ದೆಹಲಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ರು. ಯಾರ ಕೈಗೂ ಸಿಗದೆ ತಲೆಮರೆಸಿಕೊಂಡಿದ್ದ ಈ ಲೇಡಿ ಡಾನ್ ಈಗ ಪೊಲೀಸರ ಕೈಗೆ ತಗ್ಲಾಕೊಂಡಿದ್ದಾಳೆ. ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಈಕೆಯ ಕಥೆ ಬಲು ರೋಚಕ. ಈಕೆಯ ಪತಿಯಾಗಿರುವ ಕುಖ್ಯಾತ ಗ್ಯಾಂಗ್ಸ್ಟರ್ ಹಶೀಂ ಬಾಬಾ ಸದ್ಯ ಜೈಲಲ್ಲಿದ್ದಾನೆ. ಆದ್ರೆ ಗಂಡನ ಅಪರಾಧ ಸಾಮ್ರಾಜ್ಯದ ಎಲ್ಲ ಗ್ಯಾಂಗ್ಗಳನ್ನ ಈಕೆ ಮುನ್ನಡೆಸ್ತಾ ಇದ್ಲಂತೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಲೇಡಿ ಡಾನ್ನ ರಕ್ತದಲ್ಲಿ ಅಪರಾಧ ಅನ್ನೋದು ಬೆರೆತು ಹೋಗಿದೆ. ಕುಖ್ಯಾತ ಗ್ಯಾಂಗ್ಸ್ಟರ್ ಹಶೀಂ ಬಾಬಾನ ಪತ್ನಿಯಾಗಿರುವ ಝೋಯಾ ಪತಿಯ ಗ್ಯಾಂಗ್ನ ಹಣಕಾಸು ವ್ಯವಹಾರ ನಿರ್ವಹಣೆ ಮಾಡ್ತಾ ಇದ್ಲು. ಜನರಿಗೆ ಗಂಡನ ಹೆಸರಲ್ಲಿ ಬೆದರಿಕೆ ಹಾಕಿ ಹಣ ವಸೂಲಿ ಮಾಡ್ತಾ ಇದ್ಲು. ಇನ್ನು ಡ್ರಗ್ಸ್ ಸಾಗಾಟ ದಂಧೆಯನ್ನ ಸಹ ನಡೆಸುತ್ತಿದ್ದ ಝೋಯಾ ಖಾನ್ ಕೋಟಿ ಹಣ ಸಂಪಾದಿಸಿ ಹೈಫೈ ಲೈಫ್ ಸಾಗಿಸ್ತಾ ಇದ್ಲು. ಆಗಾಗ ಎಲೈಟ್ ಪಾರ್ಟಿಗಳಲ್ಲಿ ಹಾಜರಾಗ್ತಿದ್ದ ಝೋಯಾ ಪಾರ್ಟಿಗಳಲ್ಲಿ ದುಬಾರಿ ಬಟ್ಟೆ ಧರಿಸಿ ಪೋಸ್ ಕೊಡ್ತಾ ಇದ್ಲು. ಇನ್ನು ತಿಹಾರ್ ಜೈಲಲ್ಲಿ ಗಂಡನ ಭೇಟಿಯಾಗಿ ಕೋಡ್ ವರ್ಡ್ ಮೂಲಕ ಚರ್ಚೆ ಮಾಡಿ ಪತಿಯ ಭೂಗತ ಲೋಕದ ಚಟುವಟಿಕೆ ನೋಡ್ಕೊಳ್ತಾ ಇದ್ಲು. ಝೋಯಾಗೆ ಅಪರಾಧ ಅನ್ನೋದು ಒಂದು ಕುಟುಂಬ ಉದ್ಯಮ. ದೆಹಲಿಯ ಲೇಡಿ ಡಾನ್ ಝೋಯಾಳ ಫ್ಯಾಮಿಲಿ ಕತೆ ಕೇಳಿದ್ರೆ ಇನ್ನೂ ಭಯಾನಕವಾಗಿದೆ. ಈಕೆಗೆ ಅಪರಾಧ ಅನ್ನೋದೇ ಒಂದು ಕುಟುಂಬ ಉದ್ಯಮ. ಈಕೆಯ ನರನಾಡಿ ರಕ್ತದಲ್ಲೂ ಅಪರಾಧ ಬೆರೆತು ಹೋಗಿದೆ. ಝೋಯಾ ಖಾನ್ ತಾಯಿ 2024ರಲ್ಲಿ ಲೈಂಗಿಕ ಕಳ್ಳ ಸಾಗಾಣ ಆರೋಪದಲ್ಲಿ ಜೈಲು ಸೇರಿ ಜಾಮೀನು ಪಡೆದಿದ್ದಾರೆ. ಇನ್ನು ಝೋಯಾ ತಂದೆಗೂ ಮಾದಕ ವಸ್ತು ಪೂರೈಕೆ ಜಾಲದ ನಂಟಿದೆ. ಝೋಯಾ ಪತಿ ಹಶೀಂ ಬಾಬಾ ಕೂಡ ಗ್ಯಾಂಗ್ಸ್ಟರ್. ಹೀಗಾಗಿ ಹಶೀಂ ಬಾಬಾ ಗ್ಯಾಂಗ್, ನಾಸಿರ್ ಪಹಲ್ವಾನ್ ಗ್ಯಾಂಗ್, ಚೇನು ಗ್ಯಾಂಗ್ ಸೇರಿದಂತೆ ಅನೇಕ ಗ್ಯಾಂಗ್ ಜೊತೆ ಈಕೆಗೆ ಲಿಂಕ್ ಇದೆ. ಇನ್ನು ಲಾರೆನ್ಸ್ ಬಿಷ್ಣೋಯ್ ಜೊತೆಗೂ ಹಶೀಂ ಬಾಬಾಗೂ ಲಿಂಕ್ ಇದೆ. 2021ರಲ್ಲಿ ಬಾಬಾ ಜೈಲಲ್ಲಿದ್ದಾಗ ಲಾರೆನ್ಸ್ ಬಿಷ್ಣೋಯಿ ಸಂಪರ್ಕ ಬೆಳೆಸಿದ್ದ. ಇಬ್ಬರನ್ನು ಪ್ರತ್ಯೇಕ ಜೈಲುಗಳಲ್ಲಿ ಇರಿಸಲ್ಪಟ್ಟಿದ್ರು. ಅಕ್ರಮ ಫೋನ್ ಕರೆ, ವಿಡಿಯೋ ಕರೆಗಳ ಮೂಲಕ ಬಾಬಾ ಮತ್ತು ಲಾರೆನ್ಸ್ ಸಂಪರ್ಕ ಸಾಧಿಸಿದ್ರು. ಲಾರೆನ್ಸ್ ಬಿಷ್ಣೋಯ್ ಜೊತೆ ಸೇರಿ 2024ರಲ್ಲಿ ಜಿಮ್ ಮಾಲೀಕ ನಾದಿರ್ ಶಾನ ಬಾಬಾ ಹತ್ಯೆ ಮಾಡಿಸಿದ್ದ ಅನ್ನೋ ಆರೋಪ ಕೂಡ ಇದೆ. ಇನ್ನು ನಾದಿರ್ ಶಾ ಹತ್ಯೆ ಕೇಸ್ನಲ್ಲಿ ಭಾಗಿಯಾದ ಶೂಟರ್ಗಳಿಗೆ ಝೋಯಾ ಖಾನ್ ಆಶ್ರಯ ನೀಡಿದ್ಲಂತೆ. ಒಟ್ಟಾರೆ ಐಷಾರಾಮಿ
ಜೀವನ ನಡೆಸುತ್ತಿದ್ದ ಜೋಯಾ ಪತಿ ಜೈಲು ಸೇರಿದ ನಂತರ ಖುದ್ದು ತಾನೇ ಅಂಡರ್ ವರ್ಲ್ಡ್ಗೆ ಇಳಿದು ಲೇಡಿ ಡಾನ್ ಅಂತ ಗುರುತಿಸಿಕೊಂಡಿದ್ಲು. ಆದ್ರೆ ಯಾವುದೇ ಪುರಾವೆಗಳಿಲ್ಲದ ಕಾರಣ ಆಕೆಯನ್ನ ಇಷ್ಟು ದಿನ ಬಂಧಿಸೋಕೆ ಸಾಧ್ಯವಾಗಿರ್ಲಿಲ್ಲ. ಆದ್ರೀಗ ದೆಹಲಿ ಪೊಲೀಸರು ಲೇಡಿ ಡಾನ್ ನನ್ನ ಡ್ರಗ್ಸ್ ಕೇಸ್ನಲ್ಲಿ ಬಲೆಗೆ ಬೀಳಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.